ಶ್ರೀಧರ ಭಟ್ಟಂದ ತಮಿಳುನಾಡಿನ ಶಿವಯೋಗಿ ಶಿವರಾಜನ್ ಅವರ ವಿದ್ಯಾರ್ಥಿ. ಒಂದು ವರ್ಷಗಳಿಂದ ಅವರಿಂದ ಯೋಗಕ್ಕೆ ಸಂಬಂಧಪಟ್ಟಂತಹ, ತಿರುಮಂದಿರಮಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನ ನಾನು ಒಂದೇ ಸಮಯಕ್ಕೆ ಅವರ ಕ್ಲಾಸ್ ಮಾಡ್ತಾರೆ, ಅದರ ಅನುಭವವನ್ನು ನಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ಪ್ರತ್ಯಾಹಾರ ಯೋಗ ಅಂತ ಹೇಳುವುದರ ಬಗ್ಗೆ ನಾನು ಪ್ರಾರಂಭದಲ್ಲಿ ಅದರ ವಿವರವನ್ನು ಕೊಡ್ತೇನೆ. ಈಗ ಸ್ವಾಭಾವಿಕವಾಗಿ ಯಮ ನಿಯಮ ಆಸನ ಪ್ರಾಣಾಯಾಮದ ಹಾಗೆ ನಾವು ಪ್ರತ್ಯಾಹಾರಕ್ಕೆ ಇತರ ಬೇರೆ ಯಾವುದೇ ಯೋಗಗಳಲ್ಲಿ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ. ಇಲ್ಲಿ ನಾವು ಪ್ರತ್ಯೇಕವಾಗಿ ಪ್ರಾಧಾನ್ಯತೆಯನ್ನು ಕೊಟ್ಟು ಆ ಪ್ರತ್ಯಾಹಾರ, ಜ್ಞಾನೇಂದ್ರಿಯ ಪ್ರತ್ಯಾಹಾರ ಹೇಗೆ ಮಾಡುವುದು ಅಂತ ಹೇಳಿ ಮತ್ತು 10-12 ದಿವಸದ ಕ್ಲಾಸ್ಗಳಾಗಿದೆ. ಅದರ ಒಂದೊಂದನೇ ಅನುಭವವನ್ನು ನಾನೀಗ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಜ್ಞಾನೇಂದ್ರಿಯ ಪ್ರತ್ಯಾಹಾರದ 1ನೇ ದಿನ. ಇಲ್ಲೀಗ ನಾವು ಪ್ರತ್ಯಾಹಾರದಲ್ಲಿ ಮಾಡಬೇಕಾದ್ದೇನೆಂದರೆ, ಪ್ರತಿನಿತ್ಯ ಒಂದು ನಿರ್ದಿಷ್ಟವಾದಂತಹ ವ್ಯಾಯಾಮಗಳು, ಅಂದರೆ ಐಬಾಲ್ ರೊಟೇಷನ್ ಮತ್ತೆ ಹೆಡ್ ರೊಟೇಷನ್, ಅದೇ ರೀತಿಯಲ್ಲಿ ನಿರ್ದಿಷ್ಟ ದಿನಕ್ಕೆ ನಿರ್ದಿಷ್ಟವಾದಂತಹ ಒಂದು ಪ್ರಾಣಾಯಾಮವನ್ನು ನಾವು ಮಾಡಬೇಕಾಗ್ತದೆ. ಈಗ ಪ್ರಾರಂಭದ ದಿನ 1ನೇ ದಿನದ ಪ್ರತ್ಯಾಹಾರ ನಾವು ಮಾಡುವಂಥದ್ದು ಭ್ರಾಮರಿ ಪ್ರಾಣಾಯಾಮ ಮತ್ತು ಷಣ್ಮುಖಿ ಮುದ್ರೆಯನ್ನು ನಾವು ಮಾಡಬೇಕು. ಇದೇ ಸಂದರ್ಭದಲ್ಲಿ ನಾವು ಉದಾನ ವಾಯುವನ್ನು ಕ್ರಿಯಾತ್ಮಕಗೊಳಿಸಬೇಕು. ಉದಾನ ವಾಯುವನ್ನು ಕ್ರಿಯಾತ್ಮಕಗೊಳಿಸಿ ಅದರ ಜೊತೆಯಲ್ಲಿ ಬೀಜಾಕ್ಷರದ ಜೊತೆಯಲ್ಲಿ ಅದರ ಒಂದು ಮಂತ್ರ ಉಂಟು, ಆ ಮಂತ್ರವನ್ನು ಹೇಳಬೇಕು. ಮಂತ್ರವನ್ನು ಹೇಳಿ ಧ್ಯಾನ ಮಾಡಬೇಕು. ಆ 1ನೇ ದಿನದ ಧ್ಯಾನದಲ್ಲಿ ನಮ್ಮ ಅನುಭವ ಏನು ಅಂತ ಹೇಳಿದರೆ, ಆ ಮಂತ್ರವನ್ನು ಹೇಳಿ ನಾವೊಂದು 10 ನಿಮಿಷ ಧ್ಯಾನ ಮಾಡಿದ ಕೂಡಲೇ ನಮ್ಮ 2 ಕಿವಿಗಳ ಒಳಭಾಗದಿಂದ ಸೂಕ್ಷ್ಮವಾದ ಕಂಪನಗಳು ಅನುಭವ ಆಗ್ತದೆ. ಅಂದರೆ ಕಿವಿಯ ಎಲ್ಲ ದೋಷಗಳು ದೂರ ಆಗ್ತದೆ. ಸ್ಪಷ್ಟವಾಗಿ ನಮಗೆ ಕಿವಿಯ ಸೂಕ್ಷ್ಮತೆ, ಈಗ ಪ್ರಾಯ ಆದ ಹಾಗೆ ಸಹ ಕಿವಿಯ ಸೂಕ್ಷ್ಮತೆ ಎಲ್ಲವೂ ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ಕಿವಿ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಅದು ನಾವು ಅದಕ್ಕೆ ಇರುವಂತಹ ಮಂತ್ರ ಉಂಟು, ಅದು ನಾವು ಕ್ಲಾಸ್ನಲ್ಲಿ ಹೇಳ್ತೇವೆ. ಈ ಮಂತ್ರವನ್ನು ಹೇಳಿದಾಗ 1ನೇ ದಿನದ ಧ್ಯಾನದಲ್ಲಿ ಕಿವಿಯ ಒಳಕಿವಿಯವರೆಗೆ ನಮಗೊಂದು ವೈಬ್ರೇಷನ್ ಬರ್ತದೆ ಮತ್ತು ಸೂಕ್ಷ್ಮ ಶಬ್ದಗಳು ಕೇಳಲಿಕ್ಕೆ ನಮ್ಮ ಕಿವಿ ಸಿದ್ಧ ಆಗ್ತದೆ. ಇದು 1ನೇ ದಿನ. ಇನ್ನು 2ನೇ ದಿನದ ಧ್ಯಾನ. 2ನೇ ದಿನದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಬೀಜಾಕ್ಷರವನ್ನು ಹೇಳ್ತೇವೆ. ಈಗ ನಾನು ಹಾಗೆ ಹೇಳಿದ ಹಾಗೆ ನಾವು ಪ್ರಾಣಾಯಾಮವನ್ನೆಲ್ಲ ನಾವು ಮಾಡಬೇಕು. ಬೀಜಾಕ್ಷರವನ್ನು ಹೇಳುವುದು, ಅದೇ ಸಮಾನ ವಾಯುವನ್ನು ಅಭಿವೃದ್ಧಿ ಮಾಡಿ ಕೂರ್ಮ ವಾಯುವನ್ನು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಧ್ಯಾನ ಮಾಡಿದ ಕೂಡಲೇ ನಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ನಮಗೆ ವೈಬ್ರೇಷನ್ ಅನುಭವ ಆಗ್ತದೆ. ಒಂದು ಕಣ್ಣಿನ ಮೇಲ್ಭಾಗದಲ್ಲಿ ಸೆನ್ಸೇಷನ್ ಅಧಿಕವಾಗ್ತದೆ. ಸೆನ್ಸೇಷನ್ ಅಧಿಕವಾಗಿ 2 ಕಣ್ಣುಗಳು ಕೂಡ ಅಷ್ಟು ಸ್ಪಷ್ಟವಾಗಿ ಇಡೀ ಒಳಕಣ್ಣಿನವರೆಗೆ ನಮಗೆ ಒಂದು ಅನುಭವ ಆಗಿ ಕಣ್ಣಿನ ಆ ಒಂದು ಕ್ರಿಯಾತ್ಮಕತೆ ಹೆಚ್ಚಾಗ್ತದೆ. ಇದು 2ನೇ ದಿನದ ಧ್ಯಾನದಲ್ಲಿ. ಇನ್ನು 3ನೇ ದಿನ, ಇದರಲ್ಲಿ ಏನು ಮಾಡ್ತೇವೆ ಅಂದ್ರೆ, ನಾವು ಉದಾನ ವಾಯುವನ್ನು ಅಭಿವೃದ್ಧಿ ಮಾಡ್ತೇವೆ. ಅದೇ ರೀತಿಯಲ್ಲಿ ಸ್ವಾಧಿಷ್ಠಾನವನ್ನು ಅಭಿವೃದ್ಧಿ ಮಾಡ್ತೇವೆ. ಹಾಗೆ ಏನಾಗ್ತದೆ ಅಂದ್ರೆ, ನಮ್ಮ ಜಿಹ್ವಾ ನಾಡಿ ಅಂತ ಕರಿತೀವಿ, ಆ ಜಿಹ್ವಾ ನಾಡಿ ಕ್ರಿಯಾತ್ಮಕ ಆಗ್ತದೆ. ಅದಕ್ಕೆ ಪ್ರತ್ಯೇಕವಾದಂತಹ ಮಂತ್ರ ಉಂಟು. ಆ ಮಂತ್ರವನ್ನು ಹೇಳಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸೌಂಡ್ ಬಾಕ್ಸಿನಿಂದ ಇಡೀ ಕಿರುನಾಲಿಗೆಯನ್ನು ನಾಲಿಗೆ ತುದಿಯವರೆಗೆ ಒಂದು ರೀತಿಯ ವೈಬ್ರೇಷನ್ ಬರ್ತದೆ. ಆಮೇಲೆ ಜೊಲ್ಲು ರಸ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಇನ್ನು ಮುಂದಿನಕ್ಕೆ ನಾವು 4ನೇ ದಿನದ ಧ್ಯಾನಕ್ಕೆ ಹೋಗುವ. 4ನೇ ದಿನದಲ್ಲಿ ಏನಂದ್ರೆ, ನಾಸಿಕಾ ಭಾಗದಲ್ಲಿರುವಂತಹ ನ್ಯಾಸನಾಡಿ ಅಂತ ಹೇಳ್ತಾರೆ, ಅದು ಸಕ್ರಿಯ ಆಗ್ತದೆ. ಆ ನ್ಯಾಸನಾಡಿ ಸಕ್ರಿಯ ಆಗ್ಲಿಕ್ಕೆ ಅದಕ್ಕೂ ಸಹ ನಾವು ಹೇಳಿದ ಹಾಗೆ ಎಲ್ಲ ವ್ಯಾಯಾಮಗಳನ್ನು ಮಾಡಬೇಕು. ವಿಶೇಷವಾಗಿ ಮೂಲಾಧಾರವನ್ನು ಅದರ ಬೀಜಾಕ್ಷರ ಮಂತ್ರಗಳಿಂದ ಸಕ್ರಿಯಗೊಳಿಸಬೇಕು. ಆಗ ಈ ನ್ಯಾಸನಾಡಿಗೆದ್ದಂತಹ ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಹೇಳಿದ ಕೂಡಲೇ ಏನಾಗ್ತದೆ ಅಂದ್ರೆ, ನಾಸಿಕದ ಎಲ್ಲ ಗ್ರಾಹಕಗಳು ಒಂದು ಸೆನ್ಸೇಷನ್ ಅನುಭವ ಆಗ್ತದೆ.
ಸ್ವಲ್ಪ ಹೊತ್ತು ಹಾಗೆ ಮಾಡ್ತಾ ಇದ್ರೆ ಪರಿಮಳದ ಗ್ರಾಹಕಗಳು ಸಂಪೂರ್ಣವಾಗಿ ಕ್ರಿಯಾಶೀಲ ಆಗ್ತದೆ. ಹಾಗೆ ಈ ಜ್ಞಾನೇಂದ್ರಿಯ ಪ್ರತ್ಯಾಹಾರದಲ್ಲಿ ಈಗ ನಾವು 5ನೇ ದಿನದ ಧ್ಯಾನಕ್ಕೆ ಹೋಗುವ. 5ನೇ ದಿನ ಅಂತ ಹೇಳಿದ್ರೆ ಅಲ್ಲಿ ವ್ಯಾನವಾಯುವನ್ನು ಅಭಿವೃದ್ಧಿಪಡಿಸ್ತೇವೆ ನಾವು. ಅದರ ಸಂದರ್ಭದಲ್ಲೇಯ ಬೀಜಾಕ್ಷರವನ್ನು ಎರಡನ್ನು ಮಾಡಬೇಕು. ಅಲ್ಲಿ ಏನಾಗ್ತದೆ ಅಂದ್ರೆ ವಾರುಣಿ ನಾಡಿಗೆ ಒಂದು ಮಂತ್ರ ಉಂಟು. ಆ ಮಂತ್ರವನ್ನು ಹೇಳಿದ ತಕ್ಷಣ ವಿಶಾಲವಾದ ಜ್ಞಾನೇಂದ್ರಿಯ ನಮ್ಮ ಶರೀರದಲ್ಲಿ ಅದು ಸೇವೆ ಆಗ್ತದೆ. ಚರ್ಮ ಸಂಪೂರ್ಣವಾಗಿ ನಮಗೆ ಸೆನ್ಸೇಷನ್ ಬರ್ತದೆ, ಇಡೀ ಚರ್ಮದ ಸೆನ್ಸೇಷನ್ ಬರ್ತದೆ ಶರೀರದಲ್ಲಿ. ನಾನು ಆಗ ಹೇಳಿದ ಹಾಗೆ ಸ್ಪರ್ಶ ನಮಗೆ ಎಲ್ಲ ಜ್ಞಾನೇಂದ್ರಿಯಗಳು ತೇವಯುಕ್ತ ಆಗ್ತದೆ. ತೇವಯುಕ್ತವಾಗಿ ಚರ್ಮಕ್ಕೆ ಒಂದು ಕಾಂತಿ ಬರ್ತದೆ, ಒಂದು ಮೃದುತ್ವ ಬರ್ತದೆ. ಈ ಧ್ಯಾನ ಮಾಡುವಂತಹ ಸಮಯ ಒಂದು 20 ನಿಮಿಷದವರೆಗೆ ನಾವು ಮುಂದುವರಿಬೇಕಾಗ್ತದೆ. ಆಗ ಈ ಚರ್ಮ ತೇವಯುಕ್ತವಾಗ್ತದೆ, ಚರ್ಮದ ಸ್ಪರ್ಶ ಜ್ಞಾನ ಹೆಚ್ಚಾಗ್ತದೆ. ಮುಂದಿನದು 6ನೇ ದಿನದ ಧ್ಯಾನ. 6ನೇ ದಿನದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಚಂದ್ರನಾಡಿಗೆ ಸಂಬಂಧಪಟ್ಟಂತಹ ಚಂದ್ರನಾಡಿ, ಇಡನಾಡಿ, ಪಿಂಗಳನಾಡಿ ಅಂತ ಹೇಳ್ತೇವಲ್ಲ, ಹಾಗೆ ಚಂದ್ರನಾಡಿ ಅದಕ್ಕಿರುವಂತಹ ಮಂತ್ರವನ್ನು ಹೇಳಬೇಕು. ಇಲ್ಲಿ ವಿಶೇಷವಾಗಿ ಬಣ್ಣ, ನೀಲ ಬಣ್ಣವನ್ನು ಧ್ಯಾನ ಮಾಡಬೇಕು. ಚಂದ್ರಭೇದ ಪ್ರಾಣಾಯಾಮವನ್ನು ಮಾಡಬೇಕು. ಮತ್ತೆ ವ್ಯಾಯಾಮಗಳೆಲ್ಲ ನಿಶ್ಚಿತವಾಗಿರುವಂತ ಹೆಡ್ ರೊಟೇಷನ್, ಐಬಾಲ್ ರೊಟೇಷನ್ ಅದು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಇಲ್ಲಿ ಅನುಭವ ಏನಂದ್ರೆ ನಮ್ಮ ಬಲದ ಕಾಲಿನಿಂದ ಹಾಗೆ ಮೇಲ್ಭಾಗಕ್ಕೆ ಬಂದು ಕೈಯವರೆಗೆ ಬಂದು ಎಡದ ಕಣ್ಣಿನವರೆಗೆ ಒಂದು ಚಲನ ಅನುಭವ ಆಗ್ತದೆ. ಅಂದ್ರೆ ನಮ್ಮ ನಾಡಿ ಶುದ್ಧ ಆಗ್ತಾ ಇರುವಂತದ್ದು ನಮ್ಮ ಅನುಭವಕ್ಕೆ ಬರ್ತದೆ. ಈ ನಾಡಿ ಚಂದ್ರನಾಡಿ ಶುದ್ಧ ಅಂದ್ರೆ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂದ್ರೆ ಒಂದು ತಂಪಿನ ಅನುಭವ ಆಗಿರ್ಬೋದು, ಶರೀರಕ್ಕೊಂದು ಲಘುತ್ವ, ಮೃದುತ್ವ, ಚಂದ್ರನೆಲ್ಲ ಸ್ವಭಾವಗಳು ನಮ್ಮ ಶರೀರದಲ್ಲಿ ಅನುಭವಕ್ಕೆ ಬರ್ತದೆ. ಮುಂದಿನದ್ದು 7ನೇ ದಿನ ಆಯ್ತು. ಇನ್ನು 8ನೇ ದಿನದ ಧ್ಯಾನ. 8ನೇ ದಿನ ನಾವೀಗ ಪಿಂಗಳ ನಾಡಿಯನ್ನು ಕ್ರಿಯಾತ್ಮಕಗೊಳಿಸುವ. ಪಿಂಗಳ ನಾಡಿಯ ಜೊತೆಯಲ್ಲಿ ಕೌಶಿಕಿ ನಾಡಿ ಅಂತ ಬರ್ತದೆ. ಮತ್ತು ಕೆಂಪು ಬಣ್ಣವನ್ನು ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟದ್ದಲ್ವ, ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರ ಹೇಳಬೇಕು. ಆ ಮಂತ್ರ ಹೇಳಿ ಕೌಶಿಕಿ ನಾಡಿ ಅದಕ್ಕೂ ಮಂತ್ರ ಉಂಟು. ಮತ್ತೆ ಸೂರ್ಯನ ಬೀಜಾಕ್ಷರ ಅದೆಲ್ಲವನ್ನು ಹೇಳಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ನಲ್ಲಿ, ಬಲಭಾಗದ ಬ್ರೈನ್ ನಲ್ಲಿ ನಮಗೆ ಚಲನೆಯ ಅನುಭವ ಆಗ್ತದೆ. ಮತ್ತೆ ಒಂದೊಂದೇ ನಾಡಿಗಳು ತೆರೆದುಕೊಳ್ಳುವಂತಹ ಅನುಭವ ಆಗ್ತದೆ. ಅಂದ್ರೆ ನಮ್ಮ ನರಮಂಡಲದ ಕ್ರಿಯಾಶೀಲತೆ, ನಮ್ಮ ಶರೀರವೇ ಸೂಕ್ಷ್ಮ ಆಗ್ತಾ ಹೋದ ಹಾಗೆ ಏನಾಗ್ತದೆ ಅಂದ್ರೆ ನಮ್ಮ ನರಮಂಡಲದ ಬ್ರೈನಿನ ಕ್ರಿಯಾಶೀಲತೆ ಇನ್ನಷ್ಟು ಹೆಚ್ಚಾಗ್ತದೆ. ಬೇರೆ ಬೇರೆ ನಮ್ಮ ಸೂಕ್ಷ್ಮತೆಯನ್ನು ಅಭಿವೃದ್ಧಿ. ಮುಂದಿನದ್ದು 8ನೇ ದಿನದ ಧ್ಯಾನ. ಇಲ್ಲಿ ನಾವೀಗ ಸುಷುಮ್ನಾ ನಾಡಿಯನ್ನು ಕ್ರಿಯಾತ್ಮಕಗೊಳಿಸಿ. ನಾವು ತಿಳ್ಕೊಂಡದ್ದೇನೆಂದ್ರೆ ಸುಷುಮ್ನಾ ನಾಡಿ ನಮ್ಮ ಶರೀರದಲ್ಲಿ ಮಾತ್ರ ಇರುವಂತದ್ದು ಅಂತ. ಅದು ಮಾತ್ರ ಹಾಗಲ್ಲ. ಈ ಧ್ಯಾನ ಮಾಡುವಾಗ ಅಲ್ಲಿ ಏನಂದ್ರೆ ಅಗ್ನಿದೇವನ ಇದು ಕುಂಭಕ ಪ್ರಾಣಾಯಾಮ ಮಾಡಬೇಕು. ಅಗ್ನಿದೇವನಿಗೆ ಸಂಬಂಧಪಟ್ಟ ಬೀಜಾಕ್ಷರ ಮಂತ್ರ ಉಂಟು, ಅದನ್ನು ಹೇಳಬೇಕು. ಆ ಮಂತ್ರವನ್ನು ಹೇಳಬೇಕು. ಈಗ ಏನಾಗ್ತದೆ ಅಂದ್ರೆ ಸುಷುಮ್ನಾ ನಾಡಿ ನಾವು ತಿಳ್ಕೊಂಡ ಹಾಗೆ ನಮ್ಮ ಶರೀರದಿಂದ ಮೂಲಾಧಾರದಿಂದ ಸಹಸ್ರಾರದವರೆಗೆ ಎಲ್ಲ, ಅದಕ್ಕಿಂತಲೂ ಮೇಲೆ ಬ್ರಹ್ಮಾಂಡದಲ್ಲಿ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ನಮ್ಮ ನಾಡಿ, ನಮ್ಮ ಶರೀರ ವಿಸ್ತರಿಸಿದ ಹಾಗೆ ಅಂತ ಒಂದು ಅನುಭವ ಆಗ್ತದೆ ನಮಗೆ. ಅಂದ್ರೆ ನಾವೆಲ್ಲೋ ಇದ್ದೇವೆ, ಈ ಭೂಮಿಯ ಮೇಲೆ ಇಲ್ಲ. ಅದಕ್ಕೆ ಅದು ಬ್ರಹ್ಮಾಂಡಕ್ಕೆ ಲಿಂಕ್ ಆಗ್ತದೆ. ಅದೇ ಸಂದರ್ಭದಲ್ಲಿ ಒಂದು ಸಣ್ಣ ಉಷ್ಣತೆಯು ನಮ್ಮ ಶರೀರದಲ್ಲಿ ಸ್ವಲ್ಪ ಹೆಚ್ಚಾಗ್ತದೆ. ಅಂದ್ರೆ ಸುಷುಮ್ನಾ ನಾಡಿ ವಿಸ್ತಾರ ಆದಾಗ ಆಗುವಂತಹ ಅನುಭವಗಳು ಆಗ್ತದೆ. ಮುಂದಿನದ್ದು 9ನೇ ದಿನದ ಧ್ಯಾನ. ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಅಂತಃಕರಣ ಪ್ರತ್ಯಾಹಾರ ಬರ್ತದೆ. ಅಂತಃಕರಣ ಪ್ರತ್ಯಾಹಾರಕ್ಕೆ ನಾವು ಅದರಲ್ಲಿ 4 ಪೆಟಲ್ಸ್ ಇದೆ: ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು ಅಂತ ಹೇಳಿ. ಈಗ ನಾವು ಮೊದಲನೆಯದು ಚಿತ್ತ. ಚಿತ್ತಕ್ಕೆ ಅದಕ್ಕೊಂದು ಮಂತ್ರ ಉಂಟು. ಮತ್ತೆ ಪ್ರಾಣಾಯಾಮ, ಶಾರೀರಿಕ ವ್ಯಾಯಾಮ, ಹೆಡ್ ರೊಟೇಷನ್, ಐಬಾಲ್ ರೊಟೇಷನ್ ಇದೆಲ್ಲ ಮಾಮೂಲಾಗಿ ಹೋಗ್ತದೆ. ಆದ್ರೆ ಇಲ್ಲಿ ಭ್ರಾಮರಿ ಪ್ರಾಣಾಯಾಮ ಮಾಡುವಾಗ ಇದಂದ್ರೆ ಈ ಅಂತಃಕರಣ ಪ್ರತ್ಯಾಹಾರದಲ್ಲಿ ಮೊದಲನೇ ಚಿತ್ತ, ಅದಕ್ಕೊಂದು ಮಂತ್ರ ಉಂಟು. ಆ ಮಂತ್ರವನ್ನು ನಾವು ಹೇಳ್ತಾ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಂತ್ರವನ್ನು ಹೇಳ್ತಾ ಹೋದ ಹಾಗೆಯ ನಮ್ಮ ಶರೀರದಲ್ಲಿ ಮೂಲಾಧಾರದಿಂದ ನಾವು ಮೇಲ್ಭಾಗಕ್ಕೆ ಮೊದಲನೇ ಪೆಟಲ್ ಚಿತ್ತ ಅಂತ ಹೇಳುವಂಥದ್ದು
ಅದು ಫ್ರಂಟ್ ಭಾಗ, ಮೊದಲನೇ ಭಾಗದಲ್ಲಿರುವಂತ ನೇರವಾಗಿ ಇದು ನಮ್ಮ ಅಪ್ಪರ್ ಪ್ಯಾಲೆಟ್ ಅಂತ ಹೇಳ್ತೇವೆ. ನಾಲಿಗೆಯನ್ನು ಮಡಚಿಡುತ್ತೇವಲ್ಲ ನಾವು ಮೇಲ್ಭಾಗದ ಕಾಲವ್ಯದಲ್ಲಿ, ಆ ಮಡಚಿಡುವಂತಹ ಪ್ರದೇಶದಲ್ಲಿ ಪಾದರಸದ ಒಂದು ಬಿಳಿ ಶಿವಲಿಂಗ, ಅಂದ್ರೆ ಅಷ್ಟು ಚೈತನ್ಯದ ಅನುಭವ, ಸ್ಪರ್ಶದ ಅನುಭವ ಆಗ್ತದೆ ನನಗೆ ಅಪ್ಪರ್ ಪ್ಯಾಲೆಟಿನಲ್ಲಿ. ಈ ಅಪ್ಪರ್ ಪ್ಯಾಲೆಟಿನಲ್ಲಿ ಯಾವಾಗ ಸ್ಪರ್ಶದ ಅನುಭವ ಆಯ್ತೋ ನಮ್ಮ ಚೈತನ್ಯ ಪ್ರವಾಹ ಸರ್ಕಿಟ್ ಅದು ಸಂಪೂರ್ಣ ಆಗ್ತದೆ. ಹಾಗಾಗಿ ಅನುಭವ ಏನು ಅಂತ ಹೇಳಿದ್ರೆ ಆ ಆ ಅಪ್ಪರ್ ಪ್ಯಾಲೆಟಿನಲ್ಲಿ ಅದು ಅಮೃತ ಬಿಂದು ಸ್ಫುರಿಸುವಂತಹ ಜಾಗ ಅಂತೆ. ಅದಾಗ ನಮ್ಮ ಇಡೀ ಬ್ರೈನ್ ನಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ಮುಂದಿನದು 10ನೇ ದಿನದ ಧ್ಯಾನ. ಇದು ಅಂತಃಕರಣದಲ್ಲಿ 2ನೇ ಪಠಣ. 2ನೇ ಪಠಣದಲ್ಲಿ ಲೆಫ್ಟ್ ಸೈಡಿಗೆ ಉಂಟು, ರೈಟ್ ಸೈಡಿಗೆ ಉಂಟು. ನಾವು ಎಡಭಾಗದ ಪೆಟಲನ್ನು ನಾವು ಯೋಚಿಸುವ. ಅಲ್ಲಿ ಏನಾಗ್ತದೆ, ಎಡಭಾಗದ ಪೆಟಲಿಗೂ ಅದಕ್ಕೂ ಸಹ ಬುದ್ಧಿಗೆ ಸಂಬಂಧಪಟ್ಟದ್ದು, ಅದಕ್ಕೂ ಸಹ ಒಂದು ಪ್ರಾಣಾಯಾಮ ಉಂಟು. ಪ್ರಾಣಾಯಾಮದಲ್ಲಿ ನಾವು ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು, ಮತ್ತೆ ಮೂಲಾಧಾರವನ್ನು ಕ್ರಿಯಾತ್ಮಕಗೊಳಿಸಬೇಕು. ಅಲ್ಲಿ ಒಂದು ಮಂತ್ರ ಉಂಟು, ಆ ಮಂತ್ರವನ್ನು ಹೇಳಬೇಕು. ಬುದ್ಧಿಯ ಪಟಲಿಗೆ ಸಂಬಂಧಪಟ್ಟಂತಹ ಗುರುಗಳು ಹೇಳಿರುವಂತಹ ಮಂತ್ರ ಉಂಟು. ಆ ಮಂತ್ರವನ್ನು ಪಡಿಸಿದ ಕೂಡಲೇ ಮೊದಲನೇದಾಗಿ ನಮಗೊಂದು ಲಘುತ್ವ, ಈ ನಮ್ಮ ಬ್ರೈನಿನ ಯೋಚನೆಗಳು ಉಂಟಲ್ಲ, ಆ ಯೋಚನೆಗಳ ಸ್ಟೈಲ್ ವ್ಯತ್ಯಾಸ ಆಗ್ತದೆ. ಅಂದ್ರೆ ನಾವು ಹೇಳ್ತೀವಿ ಅದನ್ನು ಆಲ್ಫಾ ಸ್ಟೇಜ್ ಅಂತ. ಆಲ್ಫಾ ಬೀಟಾ ಗಾಮಾ ಅಂತ ಉಂಟು. ಆಲ್ಫಾ ಸ್ಟೇಜಿಗೆ ಹೋದರೆ ನಮ್ಮ ಮನಸ್ಸಿನ ಆಗ್ರಹಗಳು ಕಡಿಮೆ ಆದಾಗ ನಮಗೆ ಏನ್ ಬೇಕು ಅದೆಲ್ಲವನ್ನು ಚೈತನ್ಯವೇ ನೋಡಿಕೊಡುತ್ತದೆ, ದೇವರೇ ನೋಡಿಕೊಳ್ತಾರೆ. ಹಾಗೆ ಮನಸ್ಸಿನ ಆಗ್ರಹತೆಗಳು ಮತ್ತೆ ಪ್ರಕ್ಷುಬ್ಧತೆ, ಒಂದು ರೀತಿಯ ಶಾಂತಿ ಪ್ರಾಪ್ತಿಯಾಗ್ತದೆ. ಈಗ ನಾವು 9ನೇ ದಿನದ ಮೂಲಾಧಾರದಲ್ಲಿ ಇನ್ನೊಂದು ಪೆಟಲ್ ಉಂಟು, ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಪೆಟಲ್ ಉಂಟು, ಅದಕ್ಕೂ ಒಂದು ಮಂತ್ರ ಉಂಟು. ಮೂಲಾಧಾರದಲ್ಲಿ ಯಾವಾಗ್ಲೂ ಕೂಡ ನಾವು ಏನು ಮಾಡುವುದಾದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಬೀಜಾಕ್ಷರವನ್ನು ಹೇಳಬೇಕು. ಮತ್ತೆ ಪ್ರಾಣಾಯಾಮಗಳು ಅದನ್ನು ಮಾಡಬೇಕು, ನಾಡಿ ಶೋಧ ಪ್ರಾಣಾಯಾಮ ಒಂದು ಮಾಡಬೇಕು. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಜ್ಞಾನೇಂದ್ರಿಯಗಳು ಒಂದು ರೀತಿಯ ಶಾಂತಿ ಪ್ರಾಪ್ತಿಯಾಗ್ತದೆ ನಮ್ಮ ಮನಸ್ಸಿಗೆ. ಇದನ್ನು ಮಾಡ್ತಾ ಇದ್ದ ಹಾಗೆ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಪ್ರಾಪ್ತಿ ಆಗ್ತದೆ. ಅಂದ್ರೆ ನಾವು ಹೇಳುವಂತದ್ದೇನಂದ್ರೆ ಇದೊಂದು ಸಮಾಜ ಸ್ಥಿತಿಗೆ ಹೋಗ್ಲಿಕ್ಕೆ ಇರುವಂತಹ ಒಂದು ಪೂರ್ವ ತಯಾರಿ. ಇಂದ್ರಿಯ ನಿಗ್ರಹಗಳು ಬರುವಂತದ್ದು ಕೊನೆಯ ದಿನದ 12ನೇ ದಿನದ ಧ್ಯಾನ. ಮೂಲಾಧಾರ, ಇದು ಅಹಂಕಾರ. ಮನುಷ್ಯನಿಗೆಲ್ಲ ಕಾರಣ ಅಹಂಕಾರ. ಈ ಅಹಂಕಾರ ಏನಾಗ್ತದೆ, ಈ ಅಹಂಕಾರ ನಾಶ ಆಗ್ತದೆ. ಅದಕ್ಕೂ ಸಹ ಒಂದು ನಾಡಿ ಶೋಧ ಪ್ರಾಣಾಯಾಮ ಉಂಟು, ಅದಕ್ಕೂ ಮಂತ್ರ ಉಂಟು. ಈ ಮಂತ್ರವನ್ನು ಹೇಳಿದ ನಂತರ ನಾವು ಚಿನ್ಮುದ್ರೆಯಲ್ಲಿ ಧ್ಯಾನಕ್ಕೂ ಮುದ್ರೆ ಉಂಟು. ಈ ಧ್ಯಾನ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ವಿಚಾರ ಸ್ಪಷ್ಟತೆ, ಒಂದು ಶಾಂತತೆ ಮತ್ತು ಯಾವುದೇ ವಿಷಯವನ್ನು ತೀರ್ಮಾನಿಸುವಂತಹ ಒಂದು ತೀರ್ಮಾನಿಸುವಿಕೆ ಬರುತ್ತದೆ. ನಮ್ಮ ಮನಸ್ಸಿನ ಒಂದು ಪ್ರಕ್ಷುಬ್ಧತೆ ಹೋಗಿ ಶಾಂತಿ ಪ್ರಿಯವಾದ ಮನಸ್ಸಾಗ್ತದೆ. ಇದಿಷ್ಟು ಪ್ರತ್ಯಾಹಾರ ಒಂದು 12 ದಿನದ ಧ್ಯಾನ ಮಾಡಿದಂತ ನನ್ನ ಅನುಭವವನ್ನು ನಿಮ್ಮ ಮುಂದಿಡ್ತೇನೆ. ಈಗಾಗಲೇ ನಾನು ನಮ್ಮ ಶಿವರಾಜನಿಂದ ನಾನು ಮಲಯಾಳದಲ್ಲಿ ಕ್ಲಾಸ್ ತೆಗೆಯುದು, ಅದನ್ನು ನಾನು ಕನ್ನಡಕ್ಕೆ ಬದಲಾಯಿಸುದು. ಹಾಗಾಗಿ ಕನ್ನಡದವರಿಗೆ ಯಾರಿಗಾದ ಕ್ಲಾಸ್ ಅಗತ್ಯ ಉಂಟು ಅಂತ ಆದ್ರೆ ಸ್ವಾಮೀಜಿಯವರು ಅದನ್ನು ಮಲಯಾಳದಲ್ಲಿಯೋ ಹೇಳಿದರೆ, ಇಂಗ್ಲಿಷ್ನಲ್ಲೇ ಹೇಳಿದರೆ ಕನ್ನಡದಲ್ಲಿ ನಾನು ನಿಮಗೆ ಅದನ್ನು ಬದಲಾಯಿಸಿಕೊಡುವ. ಹಾಗೆ ನಿಮಗೆ ಆಸಕ್ತಿ ಇದ್ರೆ ನೀವು ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಆದರೆ ಅವರು ಕನ್ನಡ ಕ್ಲಾಸಿಗೆ ವ್ಯವಸ್ಥೆ ಮಾಡ್ತಾರೆ, ಅದನ್ನು ನಾನು ನಿರ್ವಹಿಸುವ.